ಒಂದ್ಸಲ ಯೋಚನೆ ಮಾಡಿ, ಬೆಳಿಗ್ಗೆ ಎದ್ದ ತಕ್ಷಣ ಟಿವಿ ಆನ್ ಆಗಲ್ಲ, ವಿಡಿಯೋ ಗೇಮ್ಸ್ ಕೆಲ್ಸ ಮಾಡಲ್ಲ. ಫ್ರೀಜರ್ನಂದಿರೋ ಐಸ್ ಕ್ರೀಮ್ ಕೂಡ ಕರಗಿ ನೀರಾಗಿರುತ್ತೆ ಅಲ್ವಾ? ಹೌದು, ಕತ್ಲಾದ್ರೆ ಲೈಟ್ ಕೂಡ ಇರಲ್ಲ. ನಮ್ಮ ಮನೆಗೆ ಜೀವ ತುಂಬೋ ಅಂದೆ ಅದೃಶ್ಯ ಶಕ್ತಿ, ಈ ಎಲೆಕ್ಟ್ರಿಕಲ್ ಎನರ್ಜಿ ಇಲ್ಲದ ದಿನ ಹೇಗಿರ್ಬೋದು ಅಲ್ವಾ? ಖಂಡಿತ ಕಷ್ಟ ಆಗತ್ತೆ. ದಿನವಿಡೀ ನಾವು ಬಳಸೋ ಎಷ್ಟೋ ವಸ್ತುಗಳಿಗೆ ಅದೇ ಎಲೆಕ್ಟ್ರಿಕಲ್ ಎನರ್ಜಿನೇ ಆಧಾರ. ಹೌದು. ಇವತ್ತಿನ ನಮ್ಮ ಆಳವಾದ ಅಧ್ಯಯನದಲ್ಲಿ ಈ ಶಕ್ತಿ ಎಲ್ಲಿಂದ ಬರುತ್ತೆ ಮತ್ತೆ ನಮ್ಮ ಆಟಿಕೆಗಳನ್ನ, ಫ್ಯಾನ್ಗಳನ್ನ ಹೇಗೆ ಓಡಿಸುತ್ತೆ ಅನ್ನೋದರ ಬಗ್ಗೆ ತಿಳಿದುಕೊಳ್ಳೋಣ. ನಾವೆಲ್ಲ ಬಟನ್ ಒತ್ತಿದ ತಕ್ಷಣ ಲೈಟ್ ಬರುತ್ತೆ. ಆದ್ರೆ ಈ ಎಲೆಕ್ಟ್ರಿಕಲ್ ಎನರ್ಜಿ ನಮ್ಮ ಮನೆಗೆ ಎಲ್ಲಿಂದ ಬರುತ್ತೆ? ಯಾವ್ದಾದ್ರೂ ದೊಡ್ಡ ಫ್ಯಾಕ್ಟ್ರಿಯಿಂದನಾ? ಹೌದು, ಆ ಫ್ಯಾಕ್ಟ್ರಿಗಳನ್ನ ಪವರ್ ಪ್ಲಾಂಟ್ಸ್ ಅಂತ ಕರೀತಾರೆ. ಉದಾಹರಣೆಗೆ ನಮ್ಮ ಭಾಕ್ರಾನಂಗಲ್ ಡ್ಯಾಮ್ ಇದೆಯಲ್ಲ. ಹಾ, ಡ್ಯಾಮ್ ಅಂದ್ರೆ ತುಂಬಾ ನೀರಿರುತ್ತೆ. ಕರೆಕ್ಟ್. ಅದೊಂದು ದೊಡ್ಡ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಹೌಸ್. ಅಲ್ಲಿ ಹರಿಯೋ ನೀರಿಂದಲೇ ವಿದ್ಯುತ್ ತಯಾರಾಗತ್ತೆ. ಒಂದು ನಿಮಿಷ, ಹರಿಯೋ ನೀರಿಂದಾನಾ? ಅಂದ್ರೆ ನೀರನ್ನ ನೇರವಾಗಿ ವೈರೊಳಗೆ ಬಿಡ್ತಾರಾ? ಖಂಡಿತ ಇಲ್ಲ, ಅಲ್ಲಿ ಏನೋ ಬೇರೆ ನಡೀತಾ ಇದೆ. ಇಲ್ಲ, ನೀರನ್ನ ವೈರೊಳಗೆ ಬಿಡಲ್ಲ. ಡ್ಯಾಮ್ನಿಂದ ನೀರು ತುಂಬಾ ಫೋರ್ಸ್ ಆಗಿ ಕೆಳಗೆ ಬಿದ್ದಾಗ ಓಕೆ, ಕೆಳಗೆ ಬೀಳುತ್ತೆ. ಹೌದು, ಆಗ ಅದು ಟರ್ಬೈನ್ ಅನ್ನೋ ದೊಡ್ಡ ಚಕ್ರಗಳನ್ನ ತಿರುಗಿಸುತ್ತೆ. ಓಹೋ, ಚಕ್ರಗಳನ್ನ? ಆ ಚಕ್ರಗಳಿಗೆ ದೊಡ್ಡ ಮ್ಯಾಗ್ನೆಟ್ಸ್ ಅಂದ್ರೆ ಕಾಂತಗಳಂಟ್ಕೊಂಡಿರ್ತವೆ. ಆ ಮ್ಯಾಗ್ನೆಟ್ಸ್ ತಿರುಗಿದಾಗ ವೈರ್ನಲ್ಲಿರೋ ಸಣ್ಣ ಕಣಗಳು ಅಂದ್ರೆ ಎಲೆಕ್ಟ್ರಾನ್ಸ್ ಓಡೋಕೆ ಶುರು ಮಾಡುತ್ತವೆ. ಓ, ಅದೇ ಕರೆಂಟ್ ಅಲ್ವಾ? ಹೌದು, ಅದೇ ಕರೆಂಟ್. ಅಂದ್ರೆ ಎತ್ತರದಿಂದ ಬೀಳೋ ನೀರಿನ ಶಕ್ತಿ ಚಕ್ರವನ್ನ ತಿರುಗಿಸಿ ಆ ಎಲೆಕ್ಟ್ರಾನ್ಸ್ನ ಓಡಿಸುತ್ತಾ? ನಿಖರವಾಗಿ. ಆಮೇಲೆ ಈ ಎಲೆಕ್ಟ್ರಿಕಲ್ ಸಪ್ಲೈ ಆ ದೊಡ್ಡ ಹೈವೇ ರಸ್ತೆಯಲ್ಲಿ ಕಾರು, ಬಸ್ಸುಗಳು ಒಂದೂರ್ದಿಂದ ಇನ್ನೊಂದೂರಿಗೆ ಹೋಗೋ ಹಾಗೆ ಉದ್ದನೆಯ ವೈರುಗಳ ಮೂಲಕ ಪ್ರಯಾಣ ಮಾಡಿ ನಮ್ಮ ಮನೆಯ ಎಲೆಕ್ಟ್ರಿಕಲ್ ಸಾಕೆಟ್ಸ್ ಬಂದು ಸೇರುತ್ತೆ. ಹೌದು, ಆ ಎಲೆಕ್ಟ್ರಿಕಲ್ ಸಾಕೆಟ್ಸ್ಗೆ ನಾವು ಟಿವಿ ಅಥವಾ ಫ್ಯಾನ್ ಪ್ಲಗ್ ಹಾಕಿದಾಗ ಆ ಎಲೆಕ್ಟ್ರಾನ್ಸ್ ಓಡಿ ಬಂದು ತಮ್ಮ ಕೆಲಸ ಮಾಡ್ತವೆ. ಎಲೆಕ್ಟ್ರಿಕ್ ರೈಲ್ಗಳು ಕೂಡ ಇದೇ ಶಕ್ತಿಯಿಂದ ಓಡುತ್ತವೆ, ಗೊತ್ತಾ? ಮನೆಯಲ್ಲಿ ಗೋಡೆ ಪ್ಲಗ್ ಇಂದ ಕರೆಂಟ್ ಸಿಗುತ್ತೆ, ಸರಿ. ಆದ್ರೆ ರಾತ್ರಿ ಆಚೆ ಹೋಗುವಾಗ ನಾವು ಬಳಸೋ ಟಾರ್ಚ್ಗೆ ಯಾವುದೇ ಉದ್ದದ ವಯರ್ ಇರಲ್ವಲ್ಲ? ಇರಲ್ಲ. ಗೋಡೆಗೆ ಕನೆಕ್ಟ್ ಮಾಡದೇ ಇದ್ರೂ ಅದು ಹೇಗೆ ಲೈಟ್ ಕೊಡುತ್ತೆ? ಯಾಕಂದ್ರೆ ಟಾರ್ಚ್ ಅನ್ನೋದು ಎಲೆಕ್ಟ್ರಿಕಲ್ ಎನರ್ಜಿಯ ಒಂದು ಪೋರ್ಟಬಲ್ ಸೋರ್ಸ್. ಪೋರ್ಟಬಲ್ ಸೋರ್ಸ್ ಅಂದ್ರೆ ನಮ್ ಜೊತೆ ಎಲ್ಲಿಗ್ ಬೇಕಾದ್ರೂ ತಗೊಂಡ್ ಹೋಗ್ಬೋದಾದ ಶಕ್ತಿ. ಅದರೊಳಗಿರೋ ಕಾಂಪೊನೆಂಟ್ಸ್ ತುಂಬಾನೇ ಕುತೂಹಲಕಾರಿಯಾಗಿದೆ. ಅದ್ರೊಳಗೆ ಏನಿರುತ್ತೆ ಅಂತ ನಾನು ಗೆಸ್ ಮಾಡ್ತೀನಿ. ಟಾರ್ಚ್ನ ಒಳಗಿರೋ ಬ್ಯಾಟ್ರಿ ಒಂದು ಸಣ್ಣ ಕೆಮಿಕಲ್ ಫ್ಯಾಕ್ಟರಿ ಇದ್ದ ಹಾಗೆ ಅಲ್ವಾ? ಹೌದು, ಆ ಬ್ಯಾಟ್ರಿಯೊಳಗೆ ಕೆಮಿಕಲ್ಸ್ ಇರ್ತವೆ. ಅವುಗಳಿಂದಲೇ ಎಲೆಕ್ಟ್ರಿಕಲ್ ಎನರ್ಜಿ ಹುಟ್ಟುತ್ತೆ. ಸರಿ. ಆದ್ರೆ ಅದು ಕೆಲ್ಸ ಮಾಡಕ್ಕೆ ನಾವೊಂದು ಸ್ವಿಚ್ ಒತ್ತಬೇಕು. ಈ ಸ್ವಿಚ್ ಅನ್ನೋದು ಒಂದು ಡ್ರಾಬ್ರಿಡ್ಜ್ ಅಂದ್ರೆ ಎತ್ತಿ ಇಳಿಸುವ ಸೇತುವೆ ಇದ್ದಾಗೆ ಅಲ್ವಾ? ಕರೆಕ್ಟ್. ನಾವು ಬಟನ್ ಆನ್ ಮಾಡಿದಾಗ ಸೇತುವೆ ಕೆಳಗಿಳಿಯುತ್ತೆ. ಆಗ ಬ್ಯಾಟರಿಯಿಂದ ಕರೆಂಟ್ ಓಡೋಗಿ ಲ್ಯಾಂಪ್ನ ಬೆಳಗಿಸುತ್ತೆ. ಸರಿಯಾದ ಹೋಲಿಕೆ. ಆಫ್ ಮಾಡಿದಾಗ ಸೇತುವೆ ಮೇಲೇಳುತ್ತೆ, ಕರೆಂಟ್ ಅಲ್ಲಿಗೆ ನಿಲ್ಲುತ್ತೆ. ವಾವ್! ಈ ಬ್ಯಾಟರಿ, ಸ್ವಿಚ್ ಮತ್ತು ಲ್ಯಾಂಪ್ ಸೇರಿ ಒಂದು ಸರ್ಕ್ಯೂಟ್ ಆಗುತ್ತೆ. ಆ ಸೇತುವೆ ಮುಚ್ಚಿದಾಗ ಮಾತ್ರ ಆಟಿಕೆಗಳು ಅಥವಾ ಟಾರ್ಚ್ ಕೆಲಸ ಮಾಡುತ್ತವೆ. ಈ ಎಲೆಕ್ಟ್ರಿಕಲ್ ಎನರ್ಜಿ ದೊಡ್ಡ ರೈಲುಗಳನ್ನೇ ಓಡಿಸುತ್ತೆ ಅಂದ್ಮೇಲೆ ಇದು ತುಂಬಾನೇ ಬಲಶಾಲಿ ಇರ್ಬೇಕು. ಹೌದು, ತುಂಬಾ ಪವರ್ಫುಲ್. ಹಾಗಾದ್ರೆ ನಾವು ಇದ್ರ ಜೊತೆ ಸ್ವಲ್ಪ ಹುಷಾರಾಗಿರ್ಬೇಕಲ್ವಾ? ಖಂಡಿತ. ನಾವು ಎಲೆಕ್ಟ್ರಿಕಲ್ ಎಕ್ಸ್ಪೆರಿಮೆಂಟ್ಸ್ ಮಾಡುವಾಗ ಸೇಫ್ಟಿ ಕಾಷನ್ ಬಗ್ಗೆ ಗಮನ ಕೊಡ್ಲೇಬೇಕು. ಸೇಫ್ಟಿ ಮುಖ್ಯ. ಟಾರ್ಚ್ನಲ್ಲಿರೋ ಸಣ್ಣ ಬ್ಯಾಟ್ರಿ ಕೇವಲ ಸ್ವಲ್ಪ ಶಕ್ತಿಯನ್ನು ಕೊಡುತ್ತೆ. ಅದು ನಮಗೆ ಅಪಾಯ ಮಾಡಲ್ಲ. ಆದ್ರೆ ಮನೆಯ ಎಲೆಕ್ಟ್ರಿಕಲ್ ಸಾಕೆಟ್ಸ್ನಲ್ಲಿ ಬರೋ ಕರೆಂಟ್ ಅದು ದೊಡ್ಡ ನದಿಯ ಪ್ರವಾಹದಷ್ಟು ಫೋರ್ಸ್ ಆಗಿರುತ್ತೆ. ಹೌದು, ಅದಕ್ಕೆ ಆ ಸಾಕೆಟ್ಸ್ನ ಮುಟ್ಟೋದು ಅಥವಾ ವೈರ್ಗಳ ಜೊತೆ ಆಟ ಆಡೋದು ತುಂಬಾನೇ ಅಪಾಯ. ಅಂದ್ರೆ ಏನೇ ಕಲಿಯೋಕೆ ಹೊರಟ್ರೂ ಪ್ಲಗ್ ಹಾಕುವಾಗ ದೊಡ್ಡವರ ಸಹಾಯ ತಗೋಬೇಕು. ಸೇಫ್ಟಿ ಯಾವತ್ತಿಗೂ ಫಸ್ಟ್. ಒಟ್ನಲ್ಲಿ ಭಾಕ್ರಾನಂಗಲ್ ಡ್ಯಾಮ್ನಲ್ಲಿ ತಿರುಗೋ ಟರ್ಬೈನಿಂದ ಹಿಡಿದು ನಾವಾಡೋ ಸಣ್ಣ ಆಟಿಕೆಯ ಬ್ಯಾಟ್ರಿವರೆಗೂ ಈ ಎಲೆಕ್ಟ್ರಿಕಲ್ ಎನರ್ಜಿ ನಮ್ಮ ಕೆಲಸಗಳನ್ನ ಸುಲಭ ಮಾಡ್ತಿದೆ. ಇದೆಲ್ಲ ಕೇಳ್ತಾ ಇದ್ರೆ ನನಗೊಂದು ಹೊಸ ಯೋಚನೆ ಬರ್ತಾ ಇದೆ. ಏನ್ ಯೋಚನೆ? ಡ್ಯಾಮ್ನಲ್ಲಿ ನೀರ್ ಬಿದ್ದಾಗ ನಮಗೆ ಕರೆಂಟ್ ಸಿಗುತ್ತೆ. ಹಾಗಾದ್ರೆ ಮಳೆಗಾಲದಲ್ಲಿ ಆಕಾಶದಲ್ಲಿ ದೊಡ್ಡ ಸದ್ದಿನೊಂದಿಗೆ ಬರುವ ಮಿಂಚು ಕೂಡ ಒಂದೇ ಸಮನೆ ಹರಿಯುವ ಎಲೆಕ್ಟ್ರಿಕಲ್ ಎನರ್ಜಿನೇ ಅಲ್ವಾ? ಹೌದಲ್ವಾ? ಆ ಭಾರೀ ಮಿಂಚಿನ ಶಕ್ತಿಯನ್ನು ನಾವೇನಾದ್ರೂ ಒಂದು ದೊಡ್ಡ ಬ್ಯಾಟ್ರಿಯಲ್ಲಿ ಹಿಡಿದಿಟ್ಕೊಂಡ್ರೆ ಏನಾಗ್ಬೋದು? ಒಮ್ಮೆ ಯೋಚನೆ